ನೆಲೆಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಮುಂದುವರೆದು ನೋಡ್ತಾ ಹೋದ್ರೆ ಮಧ್ಯಪ್ರಾಚ್ಯದ ಅಮೆರಿಕ ನೆಲೆಗಳೇ ಟಾರ್ಗೆಟ್ ಮಾಡಿ ಹೌತಿ ಉಗ್ರರು ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಅಮೆರಿಕದ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಇರಾನ್ ಹೌತಿ ಉಗ್ರರ ಸಂಯೋಜಿತ ದಾಳಿಯಲ್ಲಿ ಅಮೆರಿಕದ ನೆಲೆಗಳು ಧ್ವಂಸವಾಗಿದೆ. ಹೌತಿ ಉಗ್ರರ ದಾಳಿಗೆ ಅರಬ್ ಕಂಟ್ರೀಸ್ ನಲುಗಿ ಹೋಗಿದೆ. ಸೌದಿ ಅರೇಬಿಯಾದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿಬಂದಿದೆ. ಮಧ್ಯಪ್ರಾಚ್ಯದ ಅಮೆರಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇವರು ದಾಳಿ ಮಾಡಿದ್ದಾರೆ. ಅಮೆರಿಕ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಆ ಮೂಲಕ ಸಂಪೂರ್ಣವಾಗಿ ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ. ಅರಬ್ ಕಂಟ್ರೀಸ್ಗಳನ್ನೇ ಟಾರ್ಗೆಟ್ ಮಾಡಿ ಹೌತಿ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಅಮೆರಿಕ ಅಧಿಕೃತವಾಗಿ ಬಹುತೇಕ ಎಂಟ್ರಿ ಆಗೋದು ಬಹುತೇಕ ಖಚಿತ ಆಗಿದೆ. ಯಾಕಂತ ಹೇಳಿದ್ರೆ ಅಮೆರಿಕದ ನೆಲೆಗಳನ್ನ ಇಸ್ರೇಲ್ ಮೇಲೆ ದಾಳಿ ಮಾಡಿದಂತ ಇರಾನ್ನಲ್ಲಿ ಆಶ್ರಯ ಪಡೆದಿರುವಂತಹ ಹೌತಿ ಉಗ್ರ ಸಂಘಟನೆ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದೆ. ಆ ಮೂಲಕ ಇಸ್ರೇಲ್ನ ಬೆನ್ನಿಗಿರುವಂತ ಅಮೆರಿಕದ ನಡುವನ್ನ ಮುರಿಯೋದಕ್ಕೆ ಹೊರಟಿದೆ ಈಗ ಹೌತಿ, ಇರಾನ್ನ ಆಶ್ರಯದಲ್ಲಿರುವ ಹೌತಿ. ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ನಿವೃತ್ತ ರಕ್ಷಣಾ ತಜ್ಞರಾಗಿರುವ ಮೋಹನ್ ಚಿಥಾಲೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಇದು ಕೆಲವು ಗಂಟೆಗಳಲ್ಲಿ ಬಹುತೇಕ ಇರಾನ್ ಪರಿಸ್ಥಿತಿ ಏನಾಗಬಹುದು, ಇಸ್ರೇಲ್ನಲ್ಲಿ ಏನಾಗಬಹುದು, ಅಮೆರಿಕ ಈ ತಕ್ಷಣಕ್ಕೆ ಏನ್ ಮಾಡಬಹುದು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಅಂತೇಳಿ ಅನ್ಸುತ್ತೆ ಸರ್. ಈಗ ನೋಡಿ ಏನಾಗಿದೆ ಅಂತಂದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಇರಾನ್ ವರ್ತಿಸ್ತಾ ಇದೆ. ದೇರ್ ವಾಸ್ ನೋ ನೀಡ್ ಟು ಅಟ್ಯಾಕ್ ಆನ್ ವೇರಿಯಸ್ ಗಲ್ಫ್ ಕಂಟ್ರೀಸ್. ಒಂದು ಯಾವ ದೇಶದಲ್ಲಿ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳು ಮತ್ತು ಏರ್ಕ್ರಾಫ್ಟ್ ಗಳಿದಾವೆ ಅವು ಎಲ್ಲವೂ ಕೂಡ ಎಲ್ಲಾ ದೇಶದ ಮೇಲೆ ಇನ್ಕ್ಲೂಡಿಂಗ್ ಸೌದಿ ಅರೇಬಿಯಾ, ಯು ನೇಮ್ ದ ಕಂಟ್ರಿ ದೇ ಹ್ಯಾವ್ ಬಂಬಾರ್ಡೆಡ್. ಇದ್ರದ್ದು ಏನ್ ರಿಪರ್ಕೇಶನ್ ಆಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಂದ್ರೆ ಇದು ಶಿಯಾ ವರ್ಸಸ್ ಸುನ್ನಿ ವಾರ್ ಅಂತ ಆಗ್ಬಿಡ್ತದೆ ಇದು. ಯಾಕಂದ್ರೆ ಜಾರ್ಡನ್, ಇಸ್ರಾಯೇಲ್, UAE, ಕುವೈತ್, ಸೌದಿ ಅರೇಬಿಯಾ, ಬಹ್ರೀನ್, ಕತರ್, Iraq, they are all Sunni countries. And Iran is the only country which is Shia countries. ನಂಗೆ ಸ್ವಲ್ಪ ಟೈಮ್ ಕೊಟ್ಟು ನಾ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಏನಾಗಿದೆ ಈಗ ಅಂತಂದ್ರೆ ಡೀಟೇಲ್ ಆಗಿ ಹೇಳಿ ಸರ್. ಇದು ಒಂಥರ ಹೂತಿ ಅಂತ ಒಂದು ಉಗ್ರವಾದಿ ಸಂಘಟನೆ ಇದೆ, ಅದು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. IRGS ಅಂತ ಒಂದು ಅಯತೊಲ್ಲಾ ಖಮೇನಿಯ ಪ್ರೈವೇಟ್ ಆರ್ಮಿ ಇದೆ. ಅದು IRGC ಇಂಟಿಗ್ರೇಟೆಡ್ ಇರಾನಿಯನ್ ಗಾರ್ಡ್ಸ್ ಅಂತ. ಅದು ಕೂಡ ಇಟ್ ಈಸ್ ನಾಟ್ ಗವರ್ಮೆಂಟ್ ಇದು ಆರ್ಮಿ ನೇವಿ ಏರ್ಫೋರ್ಸ್ಗೆ ಅವರು ಟೆರರಿಸ್ಟ್ಗಳು ಎಲ್ಲರೂ 1,90,000 ಸೈನಿಕರಿದ್ದಾರೆ. ಆದ್ರೆ ಇಷ್ಟು ದಿವಸದವರೆಗೂ ಅಮೆರಿಕ ಮತ್ತೆ ಇರಾಕಿನ ದಾಳಿಯನ್ನ ನೀವು ಕೇಳಿದ ಪ್ರಶ್ನೆಗೆ ಐ ಥಿಂಕ್ 72 hours ನಲ್ಲಿ ಐದರ್ ಇರಾನ್ ವಿಲ್ ಮೇಕ್ ಎ ಮೂವ್ ಟು ಸರೆಂಡರ್. ಬಟ್ ಇರಾನ್ ಸೈನಿಕರ ಒಂದು ಸ್ಪೆಷಾಲಿಟಿ ಏನಂತಂದ್ರೆ ಅವರು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಭಂಡ್ರ್ ಅಂತೇವಲ್ಲ, ನಮ್ಮ ಉತ್ತರ ಕರ್ನಾಟಕ ಭಂಡ್ರ್ ಅಂತಾರೆ. ಆತರ ಭಂಡ್ ಅಂದ್ರೆ ದೇ ವಿಲ್ ಡೈ ಫಾರ್ ದ ಇಸ್ಲಾಂ ಆರ್ ದೇ ವಿಲ್ ಡೈ ಫಾರ್ ದ ಕಂಟ್ರಿ ಬಟ್ ದೇ ವಿಲ್ ನಾಟ್ ಸರೆಂಡರ್. ಹಂಗಿದ್ದಾಗ ಇವರ ಇರಾನ್ ಅನ್ನ ಭೂಪಟದಿಂದಾನೇ ಮುಗಿಸ್ಲಿಕ್ಕೆ ಏನೋ ಒಂದು ಆಗಬಹುದೇನೋ ಅಂತ ನಂಗೆ ಅನಿಸ್ತಾ ಇದೆ. ಆದ್ರೆ ಒಂದೇ ದಿವಸದಲ್ಲಿ 6 ಗಂಟೆಯಲ್ಲಿನೇ ಈ ತರ ನಾಶಗಳು ಆಗ್ತಾ ಇದೆ ಅಂತಂದ್ರೆ ಇದು ಒಂದು ಕನ್ಕ್ಲೂಸಿವ್ ಡಿಸಿಷನ್ಗೆ ಹೋಗೋ ವಾರ್ ಇದೆ. ಇದರಲ್ಲಿ ರಷ್ಯಾ ಮತ್ತೆ ಚೈನಾ ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಇರಾನ್ ಜೊತೆಗೆ ನಿಲ್ಲಲ್ಲ. ಕೆಲವೊಂದು ಉಗ್ರಗಾಮಿ ಸಂಘಟನೆಗಳು ಯಾರು ರ್ಯಾಡಿಕಲ್ ಇಸ್ಲಾಮಿಸ್ಟ್ ಇದ್ದಾರೆ, ಶಿಯಾ ರ್ಯಾಡಿಕಲ್ ಇಸ್ಲಾಮಿಸ್ಟ್, ಅವರು ಮಾತ್ರ ನಿಲ್ತಾರೆ. ಆದ್ರೆ ಇದನ್ನ ಕತಾರ್ ವಿಲ್ ಟೇಕ್ ವೆರಿ ಸೀರಿಯಸ್ಲಿ, ಸೌದಿ ಅರೇಬಿಯಾ ವಿಲ್ ಟೇಕ್ ಸೀರಿಯಸ್ಲಿ. ಇದನ್ನ ಇರಾನ್ ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ನಮ್ದು ಏನಿದೆ ಈಗ ನಮ್ಮ ಭಾರತ ದೇಶದ ಪರಿಸ್ಥಿತಿ ಹಿಂಗಾಗಿದೆ ಅಂತಂದ್ರೆ ಇಂಡಿಯನ್ ಎಂಬಸಿಗೆ ಗೊತ್ತಿದ್ದಿದ್ದಿಲ್ಲ ಸರ್ ಇಷ್ಟೆಲ್ಲ ಇವರು ಇರಾನ್ ಮಾಡ್ತಾರೆ ಅಂತ. ಅಲ್ಲಿ ಏನೋ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಆಗಿದೆ. ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಹ್ಯಾಸ್ ಗಿವನ್ ಎ ಸ್ಟೇಟ್ಮೆಂಟ್. ಈಗ ಸಂಜೆ 5 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡ್ತಾರೆ ಅಲ್ಲಿಂದ ಸೇಫ್ ಜಾಗದ ತರ್ಲಿಕ್ಕೆ. ಆದ್ರೆ ಏನಾಗ್ತಿದೆ ಈಗ ಎಲ್ಲಾ ಏರ್ ಸ್ಪೇಸ್ ಗಳು ಗಲ್ಫ್ ಕಂಟ್ರಿಯಲ್ಲಿ ಬಂದ್ ಆಗ್ಬಿಟ್ರೆ ಕೇರಳದಿಂದ ಇದ್ದಾರೆ, ಕರ್ನಾಟಕದಿಂದ ಇದ್ದಾರೆ, ಮಹಾರಾಷ್ಟ್ರದಿಂದ ಇದ್ದಾರೆ, ಬಿಹಾರಿಗಳು ಇದ್ದಾರೆ, UP ಜನ ಇದ್ದಾರೆ ಅಲ್ಲಿ ಕೆಲಸ ಮಾಡೋರು.
ಅವ್ರಿಗೆ ಸ್ವಲ್ಪ ಇದು ಆತಂಕ ಆಗ್ತದೆ ಅಂತ ಅನಿಸ್ತಾ ಇದೆ. ಮೋಹನ್ ಚಿತಾಲೆ ಸರ್, ಈಗ ಅಮೆರಿಕ ಏನ್ ಮಾಡಬಹುದು? ಈಗ ಅಮೆರಿಕದ ನೆಲೆಗಳನ್ನ ಧ್ವಂಸ ಮಾಡಿದೆ, ಕತಾರು ಅಲ್ಲಿ ಇಲ್ಲಿ ಇದ್ದಂತ ಎಲ್ಲಾ ನೆಲೆಗಳನ್ನ ಧ್ವಂಸ ಮಾಡಿದೆ ಹೌತಿ. ಅಮೆರಿಕ ಈ ತಕ್ಷಣಕ್ಕೆ ಅಮೆರಿಕ ತಲೆಯಲ್ಲಿ ಏನ್ ಓಡ್ತಿರ್ಬಹುದು, ಏನ್ ಮಾಡಬಹುದು? ಅಮೆರಿಕ ನಿರ್ಧಾರ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಇದನ್ನ ಅಳಿಸಿ ಹಾಕಬಹುದು. ಸದ್ಯ ಅಮೆರಿಕ ಆಕ್ಷನ್ ಪ್ಲಾನ್ ಏನಿರ್ಬೋದು ಸರ್? ಅಮೆರಿಕ ಆಕ್ಷನ್ ಪ್ಲಾನ್ ಅಂದ್ರೆ ನಿಮ್ಗೆ ಗೊತ್ತು ಸರ್, ಉತ್ತರ ಕರ್ನಾಟಕದ ಒಬ್ಬ ಪ್ರಸಿದ್ಧ ಬಿಜೆಪಿ ಲೀಡರ್ ಅದನ್ನ ಹೆಸರು ಹೇಳಲಿಕ್ ಬಯಸೋದಿಲ್ಲ, ನೀವು ಅರ್ಥ ಮಾಡ್ಕೊಂಡಿರ್ಬೋದು ಬಿಜಾಪುರದವರು. ಆ ತರ ಬುದ್ಧಿಯ ಡೊನಾಲ್ಡ್ ಟ್ರಂಪ್ ಇಂದು ಅವ್ನ ತಲೆ ಬುಡ ಇಲ್ಲದೆ ಅವ್ನು ಏನ್ ಬೇಕಾದ ಮಾತಾಡ್ತಾನೆ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಅಮೆರಿಕನ್ ಪೀಪಲ್ ಆರ್ ನಾಟ್ ವಿತ್ ಡೊನಾಲ್ಡ್ ಟ್ರಂಪ್. ಲೈಕ್ ಅಯಾತುಲ್ಲಾ ಖೊಮೇನಿ ಜೊತೆ ಇರಾನ್ ಪಾಪ್ಯುಲೇಷನ್ ಇಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಹಂಗೆ ಅಮೆರಿಕನ್ ಪೀಪಲ್ ಡೋಂಟ್ ವಾಂಟ್ ದ ಡಿಸ್ಟ್ರಕ್ಷನ್ ಇನ್ ದ ಕಂಟ್ರಿ. ಆದ್ರೆ ಅಮೆರಿಕನ್ ಫೋರ್ಸಸ್ ವಿಲ್ ಗೋ ಆಲ್ ಔಟ್ ವಾರ್ ಹೋದ್ರೆ ಇರಾನಿನ ಬಹಳಷ್ಟು ಮೇಜರ್ ಪೊಲಿಟಿಷಿಯನ್ಸ್, ಡಿಫೆನ್ಸ್ ಪರ್ಸನಲ್ಸ್ ಅವರು ಎಲಿಮಿನೇಟ್ ಮಾಡೋದು ಅನ್ಕೊಂಡು ನಿಜ. ಆದ್ರೆ ನಾನು ಬೆಳಿಗ್ಗೆನೂ ಕೂಡ ಹೇಳಿದ್ದೆ, ದೇರ್ ಆರ್ 5 points ಆನ್ ವಿಚ್ ಇದು ಲಿಮಿಟೆಡ್ ವಾರ್ ಅಂತ ಇಸ್ರಾಯೇಲ್ ಅಮೆರಿಕ ಹೋಗಿದೆ. ಅಂದ್ರೆ ಯುರೇನಿಯಂ ಎನ್ರಿಚ್ಮೆಂಟ್ ಮುಗಿಸ್ಬೇಕು, ಅವರ ಎಲ್ಲಾ ಡ್ರೋನು ಮತ್ತೆ ಬೆಲಾಸ್ಟಿಕ್ ಮತ್ತು ಆಂಟಿ ಬೆಲಾಸ್ಟಿಕ್ ಮಿಸೈಲ್ ಗಳನ್ನ ನಾಶ ಮಾಡಬೇಕು, ಇರಾನಿನ ಯಾವ್ಯಾವ ಮೇಜರ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಇದೆ ಅದರ ಧ್ವಂಸ ಮಾಡಬೇಕು, ಅದರ ಜೊತೆಗೆ ಅಲ್ಲಿ ತೈಲ ಸಂಸ್ಥೆಗಳು. ಆದ್ರೆ ಇಟ್ ಈಸ್ ನಾನು 30-35 ವರ್ಷದಿಂದ ಇಂಟರ್ನ್ಯಾಷನಲ್ ಸ್ಟಡಿ ಮಾಡ್ತಾ ಇದ್ದೇನೆ, ನಂದು ಸ್ಟಡಿನೇ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಆದ್ರೆ 8 ದೇಶಕ್ಕೆ ಒಮ್ಮಿನೊಮ್ಗೆ ಇರಾನ್ ಅಟ್ಯಾಕ್ ಮಾಡ್ತದೆ. ಇಟ್ ಈಸ್ ಸಮಥಿಂಗ್ ಸೌದಿ, ದಟ್ ಈಸ್ ಸೌದಿ ಅರೇಬಿಯಾ, ಬಹರೀನ್, ಕತರು, ಇರಾಕ್, ಇವು ಯಾವ ದೇಶಗಳು ಕೂಡ ಅಷ್ಟು ಘಾತಕವಾಗಿ ಇರಾನ್ ಜೊತೆ ನಡ್ಕೊಂಡಿಲ್ಲ. ಒಂದು ದರ್ ಇಸ್ ಎ ವಾರ್ ಬಿಟ್ವೀನ್ ಶಿಯಾ ಅಂಡ್ ಸುನ್ನಿ. ಫಾರ್ ಎಕ್ಸಾಂಪಲ್ ಜಾರ್ಡನ್, ಇಟ್ಸ್ ಅ ವೆರಿ ಜಾರ್ಡನ್ ಕಿಂಗ್, ಅವರು ಬಹಳ ಸಿಂಪಲ್ ಜನರು ಅವರೆಲ್ಲ, UAE, ಕುವೈತ್. ಆದ್ರೆ ಈ ತರ ಇರಾನ್ ಮಾಡಿದ್ರೆ ಅವ್ರ ನಾಶಕ್ಕೆ ಅವರೇ ಕೈ ಹಾಕ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತದೆ ಸರ್. ಒಂದು ನಿಮಿಷ, ಹಂಗೆ ನೆಲೆಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಮುಂದುವರೆದು ನೋಡ್ತಾ ಹೋದ್ರೆ ಮಧ್ಯಪ್ರಾಚ್ಯದ ಅಮೆರಿಕ ನೆಲೆಗಳೇ ಟಾರ್ಗೆಟ್ ಮಾಡಿ ಹೌತಿ ಉಗ್ರರು ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಅಮೆರಿಕದ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಇರಾನ್ ಹೌತಿ ಉಗ್ರರ ಸಂಯೋಜಿತ ದಾಳಿಯಲ್ಲಿ ಅಮೆರಿಕದ ನೆಲೆಗಳು ಧ್ವಂಸವಾಗಿದೆ. ಹೌತಿ ಉಗ್ರರ ದಾಳಿಗೆ ಅರಬ್ ಕಂಟ್ರೀಸ್ ನಲುಗಿ ಹೋಗಿದೆ. ಸೌದಿ ಅರೇಬಿಯಾದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿಬಂದಿದೆ. ಮಧ್ಯಪ್ರಾಚ್ಯದ ಅಮೆರಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇವರು ದಾಳಿ ಮಾಡಿದ್ದಾರೆ. ಅಮೆರಿಕ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಆ ಮೂಲಕ ಸಂಪೂರ್ಣವಾಗಿ ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ. ಅರಬ್ ಕಂಟ್ರೀಸ್ಗಳನ್ನೇ ಟಾರ್ಗೆಟ್ ಮಾಡಿ ಹೌತಿ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಅಮೆರಿಕ ಅಧಿಕೃತವಾಗಿ ಬಹುತೇಕ ಎಂಟ್ರಿ ಆಗೋದು ಬಹುತೇಕ ಖಚಿತ ಆಗಿದೆ. ಯಾಕಂತ ಹೇಳಿದ್ರೆ ಅಮೆರಿಕದ ನೆಲೆಗಳನ್ನ ಇಸ್ರೇಲ್ ಮೇಲೆ ದಾಳಿ ಮಾಡಿದಂತ ಇರಾನ್ನಲ್ಲಿ ಆಶ್ರಯ ಪಡೆದಿರುವಂತ ಹೌತಿ ಉಗ್ರ ಸಂಘಟನೆ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದೆ. ಆ ಮೂಲಕ ಇಸ್ರೇಲ್ನ ಬೆನ್ನಿಗಿರುವಂತ ಅಮೆರಿಕದ ನಡುವನ್ನ ಮುರಿಯೋದಕ್ಕೆ ಹೊರಟಿದೆ ಈಗ ಹೌತಿ, ಇರಾನ್ನ ಆಶ್ರಯದಲ್ಲಿರುವ ಹೌತಿ. ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ನಿವೃತ್ತ ರಕ್ಷಣಾ ತಜ್ಞರಾಗಿರುವ ಮೋಹನ್ ಚಿತಾಲೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಇದು ಕೆಲವು ಗಂಟೆಗಳಲ್ಲಿ ಬಹುತೇಕ ಇರಾನ್ ಪರಿಸ್ಥಿತಿ ಏನಾಗಬಹುದು, ಇಸ್ರೇಲ್ನಲ್ಲಿ ಏನಾಗಬಹುದು, ಅಮೆರಿಕ ಈ ತಕ್ಷಣಕ್ಕೆ ಏನ್ ಮಾಡಬಹುದು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಅಂತೇಳಿ ಅನ್ಸುತ್ತೆ ಸರ್. ಈಗ ನೋಡಿ ಏನಾಗಿದೆ ಅಂತಂದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಇರಾನ್ ವರ್ತಿಸ್ತಾ ಇದೆ. ದೇರ್ ವಾಸ್ ನೋ ನೀಡ್ ಟು ಅಟ್ಯಾಕ್ ಆನ್ ವೇರಿಯಸ್ ಗಲ್ಫ್ ಕಂಟ್ರೀಸ್. ಒಂದು ಯಾವ ದೇಶದಲ್ಲಿ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳು ಮತ್ತು ಏರ್ಕ್ರಾಫ್ಟ್ ಗಳಿದಾವೆ ಅವು ಎಲ್ಲವೂ ಕೂಡ ಎಲ್ಲಾ ದೇಶದ ಮೇಲೆ, ಇನ್ಕ್ಲೂಡಿಂಗ್ ಸೌದಿ ಅರೇಬಿಯಾ, ಯು ನೇಮ್ ದ ಕಂಟ್ರಿ, ದೇ ಹ್ಯಾವ್ ಬಂಬಾರ್ಡೆಡ್. ಇದ್ರದ್ದು ಏನ್ ರಿಪರ್ಕೇಶನ್ ಆಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಂದ್ರೆ ಇದು ಶಿಯಾ ವರ್ಸಸ್ ಸುನ್ನಿ ವಾರ್ ಅಂತ ಆಗ್ಬಿಡ್ತದೆ ಇದು. ಯಾಕಂದ್ರೆ ಜಾರ್ಡನ್, ಇಸ್ರಾಯೇಲ್, UAE, ಕುವೈತ್, ಸೌದಿ ಅರೇಬಿಯಾ, ಬಹರೀನ್, ಕತರ್, Iraq, they are all Sunni countries. And Iran is the only country which is Shia countries. ನಂಗೆ ಸ್ವಲ್ಪ ಟೈಮ್ ಕೊಟ್ಟು ನಾ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಏನಾಗಿದೆ ಈಗ ಅಂತಂದ್ರೆ ಡೀಟೇಲ್ ಆಗಿ ಹೇಳಿ ಸರ್. ಇದು ಒಂಥರ ಹೂತಿ ಅಂತ ಒಂದು ಉಗ್ರವಾದಿ ಸಂಘಟನೆ ಇದೆ.
ಅದು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. IRGS ಅಂತ ಒಂದು ಅಯತೊಲ್ಲಾ ಖಮೇನಿಯ ಪ್ರೈವೇಟ್ ಆರ್ಮಿ ಇದೆ. ಅದು IRGC ಇಂಟಿಗ್ರೇಟೆಡ್ ಇರಾನಿಯನ್ ಗಾರ್ಡ್ಸ್ ಅಂತ. ಅದು ಕೂಡ ಇಟ್ ಈಸ್ ನಾಟ್ ಗವರ್ಮೆಂಟ್ ಇದು ಆರ್ಮಿ ನೇವಿ ಏರ್ಫೋರ್ಸ್ಗೆ ಅವರು ಟೆರರಿಸ್ಟ್ಗಳು ಅವು ಎಲ್ಲರೂ 1,90,000 ಸೈನಿಕರಿದ್ದಾರೆ. ಆದ್ರೆ ಇಷ್ಟು ದಿವಸದವರೆಗೂ ಅಮೆರಿಕ ಮತ್ತೆ ಇರಾಕಿನ ದಾಳಿಯನ್ನ ನೀವು ಕೇಳಿದ ಪ್ರಶ್ನೆ ಹಂಗೆ ಐ ಥಿಂಕ್ 72 hours ನಲ್ಲಿ ಐದರ್ ಇರಾನ್ ವಿಲ್ ಮೇಕ್ ಎ ಮೂವ್ ಟು ಸರೆಂಡರ್. ಬಟ್ ಇರಾನ್ ಸೈನಿಕರ ಒಂದು ಸ್ಪೆಷಾಲಿಟಿ ಏನಂತಂದ್ರೆ ಅವರು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಭಂಡ್ರ್ ಅಂತೇವಲ್ಲ, ನಮ್ಮ ಉತ್ತರ ಕರ್ನಾಟಕ ಭಂಡ್ರ್ ಅಂತಾರೆ. ಆತರ ಅಂದ್ರೆ ದೇ ವಿಲ್ ಡೈ ಫಾರ್ ದ ಇಸ್ಲಾಂ ಆರ್ ದೇ ವಿಲ್ ಡೈ ಫಾರ್ ದ ಕಂಟ್ರಿ ಬಟ್ ದೇ ವಿಲ್ ನಾಟ್ ಸರೆಂಡರ್. ಹಂಗಿದ್ದಾಗ ಇವರು ಇರಾನ್ ಅನ್ನ ಭೂಪಟದಿಂದಾನೇ ಮುಗಿಸ್ಲಿಕ್ಕೆ ಏನೋ ಒಂದು ಆಗಬಹುದೇನೋ ಅಂತ ನಂಗೆ ಅನಿಸ್ತಾ ಇದೆ. ಆದ್ರೆ ಒಂದೇ ದಿವಸದಲ್ಲಿ 6 ಗಂಟೆಯಲ್ಲಿನೇ ಈ ತರ ನಾಶಗಳು ಆಗ್ತಾ ಇದೆ ಅಂತಂದ್ರೆ ಇದು ಒಂದು ಕನ್ಕ್ಲೂಸಿವ್ ಡಿಸಿಷನ್ಗೆ ಹೋಗೋ ವಾರ್ ಇದೆ. ಇದರಲ್ಲಿ ರಷ್ಯಾ ಮತ್ತೆ ಚೈನಾ ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಇರಾನ್ ಜೊತೆಗೆ ನಿಲ್ಲಲ್ಲ. ಕೆಲವೊಂದು ಉಗ್ರಗಾಮಿ ಸಂಘಟನೆಗಳು ಯಾರು ರ್ಯಾಡಿಕಲ್ ಇಸ್ಲಾಮಿಸ್ಟ್ ಇದ್ದಾರೆ, ಶಿಯಾ ರ್ಯಾಡಿಕಲ್ ಇಸ್ಲಾಮಿಸ್ಟ್, ಅವರು ಮಾತ್ರ ನಿಲ್ತಾರೆ. ಆದ್ರೆ ಇದನ್ನ ಕತಾರ್ ವಿಲ್ ಟೇಕ್ ವೆರಿ ಸೀರಿಯಸ್ಲಿ, ಸೌದಿ ಅರೇಬಿಯಾ ವಿಲ್ ಟೇಕ್ ಸೀರಿಯಸ್ಲಿ. ಇದನ್ನ ಇರಾನ್ ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ನಮ್ದು ಏನಿದೆ ಈಗ, ನಮ್ಮ ಭಾರತ ದೇಶದ ಪರಿಸ್ಥಿತಿ ಹಿಂಗಾಗಿದೆ ಅಂತಂದ್ರೆ ಇಂಡಿಯನ್ ಎಂಬಸಿಗೆ ಗೊತ್ತಿದ್ದಿದ್ದಿಲ್ಲ ಸರ್ ಇಷ್ಟೆಲ್ಲ ಇವರು ಇರಾನ್ ಮಾಡ್ತಾರೆ ಅಂತ. ಅಲ್ಲಿ ಏನೋ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಆಗಿದೆ. ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಹ್ಯಾಸ್ ಗಿವನ್ ಎ ಸ್ಟೇಟ್ಮೆಂಟ್. ಈಗ ಸಂಜೆ 5 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡ್ತಾರೆ, ಅಲ್ಲಿಂದ ಸೇಫ್ ಜಾಗದ ತರಲಿಕ್ಕೆ. ಆದ್ರೆ ಏನಾಗ್ತಿದೆ ಈಗ, ಎಲ್ಲಾ ಏರ್ ಸ್ಪೇಸ್ ಗಳು ಗಲ್ಫ್ ಕಂಟ್ರಿಯಲ್ಲಿ ಬಂದ್ ಆಗ್ಬಿಟ್ರೆ ಕೇರಳದಿಂದ ಇದ್ದಾರೆ, ಕರ್ನಾಟಕದಿಂದ ಇದ್ದಾರೆ, ಮಹಾರಾಷ್ಟ್ರದಿಂದ ಇದ್ದಾರೆ, ಬಿಹಾರಿಗಳು ಇದ್ದಾರೆ, UP ಜನ ಇದ್ದಾರೆ ಅಲ್ಲಿ ಕೆಲಸ ಮಾಡೋರು. ಅವ್ರಿಗೆ ಸ್ವಲ್ಪ ಇದು ಆತಂಕ ಆಗ್ತದೆ ಅಂತ ಅನಿಸ್ತಾ ಇದೆ. ಮೋಹನ್ ಚಿತಾಲೆ ಸರ್, ಈಗ ಅಮೆರಿಕ ಏನ್ ಮಾಡಬಹುದು? ಈಗ ಅಮೆರಿಕದ ನೆಲೆಗಳನ್ನ ಧ್ವಂಸ ಮಾಡಿದೆ, ಕತಾರು ಅಲ್ಲಿ ಇಲ್ಲಿ ಇದ್ದಂತ ಎಲ್ಲಾ ನೆಲೆಗಳನ್ನ ಧ್ವಂಸ ಮಾಡಿದೆ ಹೌತಿ. ಅಮೆರಿಕ ಈ ತಕ್ಷಣಕ್ಕೆ ಅಮೆರಿಕ ತಲೆಯಲ್ಲಿ ಏನ್ ಓಡ್ತಿರ್ಬೋದು, ಏನ್ ಮಾಡಬಹುದು? ಅಮೆರಿಕ ನಿರ್ಧಾರ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಇದನ್ನ ಅಳಿಸಿ ಹಾಕಬಹುದು. ಸದ್ಯ ಅಮೆರಿಕ ಆಕ್ಷನ್ ಪ್ಲಾನ್ ಏನಿರ್ಬೋದು ಸರ್? ಅಮೆರಿಕ ಆಕ್ಷನ್ ಪ್ಲಾನ್ ಅಂದ್ರೆ ನಿಮ್ಗೆ ಗೊತ್ತು ಸರ್, ಉತ್ತರ ಕರ್ನಾಟಕದ ಒಬ್ಬ ಪ್ರಸಿದ್ಧ ಬಿಜೆಪಿ ಲೀಡರ್ ಅದನ್ನ ಹೆಸರು ಹೇಳಲಿಕ್ ಬಯಸೋದಿಲ್ಲ, ನೀವು ಅರ್ಥ ಮಾಡ್ಕೊಂಡಿರ್ಬೋದು, ಬಿಜಾಪುರದವರು. ಆ ತರ ಬುದ್ಧಿಯ ಡೊನಾಲ್ಡ್ ಟ್ರಂಪ್ ಇಂದು ಅವ್ನ ತಲೆ ಬುಡ ಇಲ್ಲದೆ ಅವ್ನು ಏನ್ ಬೇಕಾದ ಮಾತಾಡ್ತಾನೆ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಅಮೆರಿಕನ್ ಪೀಪಲ್ ಆರ್ ನಾಟ್ ವಿತ್ ಡೊನಾಲ್ಡ್ ಟ್ರಂಪ್. ಲೈಕ್ ಅಯಾತೊಲ್ಲಾ ಖಮೇನಿ ಜೊತೆ ಇರಾನ್ ಪಾಪ್ಯುಲೇಷನ್ ಇಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಹಂಗೆ ಅಮೆರಿಕನ್ ಪೀಪಲ್ ಡೋಂಟ್ ವಾಂಟ್ ದ ಡಿಸ್ಟ್ರಕ್ಷನ್ ಇನ್ ದ ಕಂಟ್ರಿ. ಆದ್ರೆ ಅಮೆರಿಕನ್ ಫೋರ್ಸಸ್ ವಿಲ್ ಗೋ ಆಲ್ ಔಟ್ ವಾರ್ ಹೋದ್ರೆ ಇರಾನಿನ ಬಹಳಷ್ಟು ಮೇಜರ್ ಪೊಲಿಟಿಷಿಯನ್ಸ್, ಡಿಫೆನ್ಸ್ ಪರ್ಸನಲ್ಸ್ ಅವರು ಎಲಿಮಿನೇಟ್ ಮಾಡೋದಂಕೂ ನಿಜ. ಆದ್ರೆ ನಾನು ಬೆಳಿಗ್ಗೆನೂ ಕೂಡ ಹೇಳಿದ್ದೆ, ದೇರ್ ಆರ್ 5 points ಆನ್ ವಿಚ್ ಇದು ಲಿಮಿಟೆಡ್ ವಾರ್ ಅಂತ ಇಸ್ರಾಯೇಲ್ ಅಮೆರಿಕ ಹೋಗಿದೆ. ಅಂದ್ರೆ ಯುರೇನಿಯಂ ಎನ್ರಿಚ್ಮೆಂಟ್ ಮುಗಿಸ್ಬೇಕು, ಅವರ ಎಲ್ಲಾ ಡ್ರೋನು ಮತ್ತೆ ಬೆಲಾಸ್ಟಿಕ್ ಮತ್ತು ಆಂಟಿ ಬೆಲಾಸ್ಟಿಕ್ ಮಿಸೈಲ್ಗಳನ್ನ ನಾಶ ಮಾಡಬೇಕು, ಇರಾನಿನ ಯಾವ್ಯಾವ ಮೇಜರ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಇದೆ ಅದರ ಧ್ವಂಸ ಮಾಡಬೇಕು, ಅದರ ಜೊತೆಗೆ ಅಲ್ಲಿ ತೈಲ ಸಂಸ್ಥೆಗಳು. ಆದ್ರೆ ಇಟ್ ಈಸ್ ನಾನು 30-35 ವರ್ಷದಿಂದ ಇಂಟರ್ನ್ಯಾಷನಲ್ ಸ್ಟಡಿ ಮಾಡ್ತಾ ಇದ್ದೇನೆ, ನಂದು ಸ್ಟಡಿನೇ ಇಂಟರ್ನ್ಯಾಷನಲ್ ರಿಲೇಷನ್. ಆದ್ರೆ 8 ದೇಶಕ್ಕೆ ಒಮ್ಮಿನೊಮ್ಗೆ ಇರಾನ್ ಅಟ್ಯಾಕ್ ಮಾಡ್ತದೆ. ಇಟ್ ಈಸ್ ಸಮಥಿಂಗ್ ಸೌದಿ, ದಟ್ ಈಸ್ ಸೌದಿ ಅರೇಬಿಯಾ, ಬಹರೀನ್, ಕತರು, ಇರಾಕ್, ಇವು ಯಾವ ದೇಶಗಳು ಕೂಡ ಅಷ್ಟು ಘಾತಕವಾಗಿ ಇರಾನ್ ಜೊತೆ ನಡ್ಕೊಂಡಿಲ್ಲ. ಒಂದು there is a war between Shia and Sunni. For example, Jordan, it's a very Jordan king. ಅವರು ಬಹಳ ಸಿಂಪಲ್ ಜನರು ಅವರೆಲ್ಲ, UAE, ಕುವೈತ್. ಆದ್ರೆ ಈ ತರ ಇರಾನ್ ಮಾಡಿದ್ರೆ ಅವರು ನಾಶಕ್ಕೆ ಅವರೇ ಕೈ ಹಾಕ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತದೆ. ಸರ್, 1 ನಿಮಿಷ ಹಂಗೆ ಸಂಪರ್ಕದಲ್ಲಿ